ವೆಯ್ಟ್ ಲಾಸ್ ಪೌಡರ್ ಬಗ್ಗೆ ಹೇಳ್ತೀನಿ. ನನ್ನ ಇನ್ಸ್ಟಾ ಫಾಲೋವರ್ಸ್ಗೆಲ್ಲ ಗೊತ್ತು, 7 kgs ಏನೋ ಜಾಸ್ತಿ ಆಗಿದೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಮಾಡಿಲ್ಲ ಅಂದರೆ ಎಲ್ಲರೂ ಉಗಿತಾರೆ, ನೀನು ಫ್ಯಾನ್ಸಿ ಡಯಟ್ ಫುಡ್ ಜ್ಯೂಸ್ ಸಲಾಡ್ಸು ಅದೆಲ್ಲ ತಿನ್ನೋದಕ್ಕಾಗಲ್ಲ. ನಾನು ಆಲ್ಮೋಸ್ಟ್ 1 ಮಂತಲ್ಲಿ 8 kgs ಏನೋ ಕಮ್ಮಿ ಆಗಿದ್ದೆ. ಇನ್ನೊಂದು ಅಟ್ಲೀಸ್ಟ್ 5 kgs ಸಣ್ಣ ಆಗಬೇಕು ಅಂತ ಆ್ಯಕ್ಚುಲಿ 14 days ಚಾಲೆಂಜ್ ಮಾಡಿ 6 kgs ಸಣ್ಣ ಆಗಿದ್ದೆ. ವಾಮಿಟ್ ಫೀಲ್ ಆಗಂಗಾಗುತ್ತೆ, ಬಟ್ ಸ್ಟಿಲ್ ನಾನು ತೊಗೊತೀನಿ. ಬಿಕಾಸ್ ಈ ಪೌಡರ್ ಕುಡಿದೆ 56 ಇದ್ದಿದ್ದು 53ಗೆ ಬಂದಿದ್ದೀನಿ. ಪೌಡರ್ ಬೆನಿಫಿಟ್ಸ್ ಏನಂತ ನೋಡೋಣ. ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೂ ಮುಂಚೆ ಈ ಪೌಡರ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಕ್ಷಿತಾ. ಇವತ್ತಿನ ವ್ಲಾಗ್ ಏನಂದರೆ, ನಾನು 21 days ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ನನ್ನ ಇನ್ಸ್ಟಾ ಫಾಲೋವರ್ಸ್ಗೆಲ್ಲ ಗೊತ್ತು, ಬಿಕಾಸ್ ನಂದು ಸ್ವಲ್ಪ ವೆಯ್ಟ್ ತುಂಬ ಗೇನ್ ಆಗೋಗಿತ್ತು. ಆಲ್ಮೋಸ್ಟ್ 6 to 7 kgs ಏನೋ ಜಾಸ್ತಿ ಆಗಿದೆ ನಾನು. ಸೊ ಮದುವೆ ಆದಮೇಲಿಂದ ಫುಲ್ ಓಡಾಟ ಅದು ಇದು ಎಲ್ಲ ಆಗಿ ಬರೀ ಆಚೆನೇ ತಿನ್ನೋದ್ರಿಂದ ನಾನು ಫ್ಯಾಟ್ ಗೇನ್ ಮತ್ತು ವೆಯ್ಟ್ ಗೇನ್ ಎರಡೂ ಜಾಸ್ತಿ ಆಗೋಗಿತ್ತು. ಸೊ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗ್ತಾ ಇರಲಿಲ್ಲ ನನಗೆ. ಮತ್ತು ಅದೇ ಇದಕ್ಕೆ ಹೋಗ್ತಾಯಿದ್ದೆ. ಸೊ ನಾನು ಅದಕ್ಕೆ ವೀಡಿಯೋ ಅಟ್ಲೀಸ್ಟ್ ಮಾಡೋಣ. ವೀಡಿಯೋ ಮಾಡಿದರೆ ನಾನು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ, ಮಾಡಿಲ್ಲ ಅಂದರೆ ಎಲ್ಲರೂ ಉಗಿತಾರೆ, ನೀನು ಸುಮ್ಮನೆ ಪೋಸ್ಟ್ ಮಾಡ್ತಾಯಿದ್ದೀಯಾ ಅಂತ ಎಲ್ಲ ಅಂದ್ಬಿಟ್ಟು ಈಸಿ ಆಗುತ್ತೆ ನನಗೂ ಫಾಲೋ ಮಾಡೋಕ್ಕೆ ಡೈಲಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದೇ ಪ್ರಕಾರ ಫುಲ್ಲು ಮಾಡೋಕ್ಕಾಗಿಲ್ಲ ನನಗೆ, ಬಟ್ ಸ್ಟಿಲ್ ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ, ಫ್ಯಾನ್ಸಿ ಡಯಟ್ ಫುಡ್ ಜ್ಯೂಸ್ ಸಲಾಡ್ಸು ಅದೆಲ್ಲ ತಿನ್ನೋದಕ್ಕಾಗಲ್ಲ. ನಾನು ಯೂಶ್ವಲಿ ನಾನು ಹಸಿ ರಾ ವೆಜಿಟೇಬಲ್ಸ್ ಆಗಿರ್ಬೋದು ಅದೆಲ್ಲ ಏನೂ ತಿನ್ನಲ್ಲ. ಫ್ರೂಟ್ಸು ಅಷ್ಟೇ ಒಂದು 2-3 ತಿಂತೀನಿ ಅಷ್ಟೇ, ಅದ್ರ ಮೇಲೆ ತಿನ್ನೋಕ್ಕಾಗಲ್ಲ ನನಗೆ. ಸೊ ನಾನು ಏನೇನು ತಿನ್ಬೋದು ತಿನ್ನೋಕ್ಕಾಗುತ್ತೆ ಅದರಲ್ಲೇ ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ಈ ಥರ ನಾನು ಮುಂಚೆನೂ ಮಾಡಿದ್ದೆ. ಆವಾಗ ನಾನು ಫುಲ್ ಸ್ಟ್ರಿಕ್ಟಾಗಿ ಮಾಡಿದ್ದೆ. ಸೊ ನಾನು ಆಲ್ಮೋಸ್ಟ್ 1 ಮಂತಲ್ಲಿ 8 kgs ಏನೋ ಕಮ್ಮಿ ಆಗಿದ್ದೆ. ಬಟ್ kgs ಲೆಕ್ಕ ಬರೋಲ್ಲ, ಫ್ಯಾಟ್ ಲಾಸ್ ಲೆಕ್ಕ ಬರುತ್ತೆ. kgs ನಾನು ಏನಾದರೂ ಸ್ವಲ್ಪ ಜಾಸ್ತಿ ತಿಂದರೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಬಟ್ ಫ್ಯಾಟ್ ಲಾಸ್ ತುಂಬ ಆಗಿತ್ತು ಆವಾಗ ನನಗೂ. kgs ಲೆಕ್ಕದಲ್ಲೂ 8 kgs ಆಲ್ಮೋಸ್ಟ್ ಸಣ್ಣ ಆಗಿದ್ದೆ ನಾನು. 1.5 ಮಂತು ಇಲ್ಲ 1 ಮಂತಲ್ಲೇ ಆಗಿದ್ದೆ. ಅದು ಒಂದು ರುಟೀನ್ ಹೆಂಗೆ ಅಂದರೆ, ಮಾರ್ನಿಂಗ್ ಒಂದು 8 o'clock 7:30 8 o'clock ಎದ್ದೊಳ್ತಾ ಇದ್ದೆ. ಆಫೀಸಿಗೆ ರೆಡಿಯಾಗಿ ಟೈಮ್ ಇದ್ದರೆ ಅಕಸ್ಮಾತ್ 7ಗಿಲ್ಲ 7:30ಗೆ ಎದ್ದಿದ್ರೆ ನಾನು ಬರೀ ವಾಕ್ ಮಾಡ್ತಾಯಿದ್ದೆ, ಥ್ರೆಡ್ಮಿಲ್ ಮಾಡ್ತಾಯಿದ್ದೆ. ನಮ್ಮ ಮನೇಲೇ ಥ್ರೆಡ್ಮಿಲ್ ಇರೋದ್ರಿಂದ ನನಗೆ ಈಸಿ ಆಗಿತ್ತು. ಸೊ ಮನೇಲೇ 1/2 hour ಥ್ರೆಡ್ಮಿಲ್ ಮಾಡ್ತಾಯಿದ್ದೆ. ಸೊ ಮಾರ್ನಿಂಗ್ ಬೇಗ ಇದ್ದರೆ ಮೆಡಿಟೇಷನ್ನು ಥ್ರೆಡ್ಮಿಲ್, ಇಲ್ಲಾಂದರೆ ಡೈರೆಕ್ಟು ರೆಡಿಯಾಗಿ ಆಫೀಸಿಗೆ ಹೋಗೋದು. ಸೊ ರೆಡಿಯಾಗಿ ಆಫೀಸಿಗೆ ಹೋದರೆ ಮತ್ತು ಮಧ್ಯಾಹ್ನ ಅಲ್ಲಿ ಲಂಚ್ ಮಾಡಿಕೊಂಡು ಮತ್ತು ಈವ್ನಿಂಗ್ ಆಮೇಲೆ ಏನಿಲ್ಲ, ಮತ್ತು ಈವ್ನಿಂಗ್ ಮನೆಗೆ ಬರೋದು, ಔಟ್ಸೈಡ್ ಹೋಗೋದು, ಸ್ವಲ್ಪ ಕೆಲಸ ಇರುತ್ತೆ, ಇಲ್ಲ ಅತ್ತೆ ಮನೆ ಕಡೆ ಹೋಗಬೇಕು, ಇಲ್ಲ ಅಮ್ಮ ಮನೆ ಕಡೆ ಬರಬೇಕು, ಎರಡರಲ್ಲಿ ಒಂದು ಕಡೆ ಹೋಗ್ತಿದ್ವಿ. ಆಮೇಲೆ ಕೊಲ್ಯಾಬ್ಗೆ ನಮಗೆ ಜಾಸ್ತಿ ಮೀಟಿಂಗ್ಸ್ ಬರ್ತಾಯಿತ್ತು. ಸೊ ಅದನ್ನು ಮಾತಾಡೋದಕ್ಕೆ ಅಥವಾ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಅಥವಾ ನಮ್ಮದೇ ಕಂಟೆಂಟ್ ಬರೆಯೋದಕ್ಕೆ ಎಲ್ಲ ಹೋಗ್ತಾಯಿದ್ವಿ ನಾವು ಔಟ್ಸೈಡು. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದದ್ದು, ಊಟ ಮಾಡೋದು, ಎಡಿಟಿಂಗ್ ಕೂರೋದು, 2 ಗಂಟೆ 3 ಗಂಟೆವರೆಗೂ ಎಡಿಟಿಂಗೇ ಆಗೋಗುತ್ತೆ, ಮತ್ತು ಮಲಗೋದು, ಇದೇ ಕೆಲಸ ನಮ್ಮದು. ನಾನು ಇವಾಗ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂದರೆ 3 kgs ವೆಯ್ಟ್ ಲಾಸ್ ಆಗಿದ್ದೀನಿ. ನಾನು ಸರಿಗೆ ಡಯಟ್ ಮಾಡಿಲ್ಲ ನಾನು, ಅಥವಾ ನಾರ್ಮಲಾಗೆ ತಿನ್ಕೊಂಡು ಆಚೆ ಹೋದರೆ ಆಚೆದು ಎಲ್ಲ ತಿಂತಾಯಿದ್ದೆ, ಏನೇನೋ ಎಲ್ಲ ಟ್ರಾಶ್ ಈಟಿಂಗು ಮಾಡಿದೆ, ಕ್ಲೀನ್ ಈಟಿಂಗು ಮಾಡಿದೆ, ಎಲ್ಲ ಮಾಡಿದೆ. ನಂಗೆ ಹೆಂಗೆ ಆಗ್ತಿತ್ತು ಹಂಗೆ ಮಾಡ್ಕೊಂಡಿದ್ದೀನಿ. ಸೊ ಆ ಟೈಮಲ್ಲಿ ನಾನು 21 daysಲ್ಲಿ 3 kgs ಸಣ್ಣ ಆಗಿದ್ದೀನಿ. ನನ್ನ ಮೇನ್ ರೀಸನ್ ಏನಂದರೆ ನಂದು ಪೌಡರ್. ನನ್ನ ವೆಯ್ಟ್ ಲಾಸ್ ಪೌಡರ್ ಮಮ್ಮಿ ರೆಸಿಪಿ ಅದು. ಎಲ್ಲರೂ ಕೇಳ್ತಾಯಿದ್ರಿ ಏನದು ಹೇಳಿ 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 ಅಂತ. ಸೊ ನಾನು ಇವತ್ತು ವ್ಲಾಗ್ ಅದ್ರ ಬಗ್ಗೆನೇ ಮಾಡ್ತಾ ಇರೋದು. ಸೊ ನಂದು ವೆಯ್ಟ್ ಲಾಸ್ 3 kg ವೆಯ್ಟ್ ಲಾಸ್ ಏನಾಗಿದೆ, ಆಮೇಲೆ ಫ್ಯಾಟ್ ಲಾಸು ನನಗೆ ತುಂಬ ಆಗಿದೆ. ಫ್ಯಾಟ್ ಲಾಸ್ ಹೆಂಗೆ ಅಂದರೆ,
ನನಗೆಲ್ಲ ಬಟ್ಟೆ ನಾನು ಆಲ್ಮೋಸ್ಟ್ ಎಲ್ಲ ಬಟ್ಟೆ ಸೈಡ್ಗೆ ಹಾಕ್ಬಿಟ್ಟಿದ್ದೆ. ನನ್ನದು ಇನ್ಸ್ಟಾ ವ್ಲಾಗ್ಸಲ್ಲೂ ಲೈಕ್ ಡೈಲಿ ವ್ಲಾಗ್ 21 ಡೇಸ್ ವ್ಲಾಗ್ಸಲ್ಲೂ ನೀವು ನೋಡ್ಬೋದು ಹಾಕಿದ್ದೆ, ಪ್ಯಾಂಟ್ ಹಾಕ್ತಾಯಿದ್ದೆ. ಬಿಕಾಸ್ ತುಂಬ ಟೈಟ್ ಆಗೋಗಿತ್ತು ಎಲ್ಲ, ಬೆಲ್ಲಿ ಫ್ಯಾಟ್ ಎಲ್ಲ ಜಾಸ್ತಿ ಆಗಿತ್ತು. ಆ್ಯಂಡ್ ಈ ಡ್ರೆಸ್ಸಸ್ ಕೂಡ ನಾನು ಹಾಕ್ತಾ ಇರಲಿಲ್ಲ ಯಾವುದು. ಸೊ ನೋಡ್ಬೋದು ಎಲ್ಲ ಸ್ವಲ್ಪ ಲೂಸ್ ಆಗ್ತಾಯಿದೆ ಎಲ್ಲ ನನಗಿವಾಗ. ಸೊ ಇವಾಗ ಜೀನ್ಸು ಅಷ್ಟೇ, ಒಂದು 3-4 ಜೀನ್ಸ್ ನನಗೆ ಆಗ್ತಾನೇ ಇರಲಿಲ್ಲ. ಇರೋ 2 ಜೀನ್ಸು, ಒಂದು ಕಾರ್ಗೋ ಪ್ಯಾಂಟಲ್ಲೇ ನಡೆಸ್ತಾ ಇದ್ದೆ ನಾನು. ಇವಾಗ ಆಲ್ಮೋಸ್ಟ್ ನನಗೆಲ್ಲ ಆಗ್ತಾಯಿದೆ, ಬಟ್ ಚೂರು ಟೈಟ್ ಆಗ್ತಾಯಿದೆ. ಬರೀ 3 kg ಸಣ್ಣ ಆಗಿರೋದು ನಾನು. ಇನ್ನು ಬೇಜಾನಾಗಬೇಕು, ಇನ್ನೊಂದು ಅಟ್ಲೀಸ್ಟ್ 5 kg ಸಣ್ಣ ಆಗಬೇಕು ಅಂತ ಇರೋದು ನನಗೆ. ನೋಡೋಣ ನನ್ನ ರೆಸ್ಪಾನ್ಸ್ ಎಲ್ಲ ಹೆಂಗೆ ಬಂದಿದೆ. ಎಲ್ಲ ನನಗೆ DMs ಮಾಡ್ತಾಯಿದ್ದೀರಾ 14 ಡೇಸ್ ಚಾಲೆಂಜ್ ಮಾಡಿ ಅಂತ. ನಾನು ಆ್ಯಕ್ಚುಲಿ 14 ಡೇಸ್ ಚಾಲೆಂಜ್ ಮಾಡಿ 6 kg ಸಣ್ಣ ಆಗಿದ್ದೆ. ಸೊ ಆ 14 ಡೇಸ್ ಚಾಲೆಂಜ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. 14 ಡೇಸ್ ವ್ಲಾಗ್ ಮಾಡ್ತೀನಿ, ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ. ಆವಾಗ ನಾನು ಟ್ರೈ ಮಾಡ್ತೀನಿ. ಒಂಚೂರು ಟ್ರ್ಯಾಶ್ ಈಟಿಂಗ್ ಮಾಡಿದೆ, ಆಚೆ ಹೋದ್ರೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಮನೆ ಫುಡ್ ತಿನ್ನೋ ಥರ ನಾನು ಟ್ರೈ ಮಾಡ್ತೀನಿ. ಬಟ್ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ, ಬೇರೆ ಕೆಲಸ ಎಲ್ಲ ಇದೆ. ಈಗ ವೆಯ್ಟ್ ಲಾಸ್ ಪೌಡರ್ ಬಗ್ಗೆ ಹೇಳ್ತೀನಿ. ಇದು ನಮ್ಮ ಮಮ್ಮಿದು ಸೀಕ್ರೆಟ್ ವೆಯ್ಟ್ ಲಾಸ್ ಪೌಡರು. ಸೊ ಇದು ಬಂದ್ಬಿಟ್ಟು ಅಜ್ವೈನು, ಇದು ಜೀರಾ, ಇದು ಸೋಂಪು ಮತ್ತು ಇದು ಫ್ಲೆಕ್ಸ್ ಸೀಡ್ಸ್. ಸೊ ಇದು 4 ಅಷ್ಟೇ ನಮ್ಮ ಮಮ್ಮಿ ಯೂಸ್ ಮಾಡೋದು ಈ ಪೌಡರಿಗೆ. ಈ 4 ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಎಲ್ಲನೂ ಬರೀ 50 ಗ್ರಾಮ್ಸ್ ಇದೆ. ಸ್ಟಾರ್ಟಿಂಗ್ 50 ಗ್ರಾಮ್ಸ್, ಎಲ್ಲನೂ 50 ಗ್ರಾಮ್ಸ್ ತೊಗೊಂಡು ಈಕ್ವಲ್ ಆಗಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಅನ್ನೋದು ಹೇಳಿದ್ದೀನಿ. ಸೊ ಇವಾಗ ಪೌಡರ್ ಮಾಡ್ಕೊಳ್ಳೋಣ. ಎಷ್ಟೆಷ್ಟು ಅಂದರೆ ಜೀರಾ 50 ಗ್ರಾಮ್ಸ್, ಸೋಂಪು 50 ಗ್ರಾಮ್ಸ್, ಅಜ್ವೈನು 50 ಗ್ರಾಮ್ಸ್, ಫ್ಲೆಕ್ಸ್ ಸೀಡ್ಸ್ 50 ಗ್ರಾಮ್ಸ್. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ಫೈನ್ ಪೌಡರ್ ಆಗಬೇಕು ಇದು. ವಾಸನೆ ಮಾತ್ರ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೇನೋ, ನನಗಂತೂ ಆಗಿದೆ. ಇವಾಗ ಆಲ್ಮೋಸ್ಟ್ ಈ ಥರ ಫೈನ್ ಪೌಡರ್ ಮಾಡ್ಕೊಂಡಿದ್ದೀವಿ. ಪೇಸ್ಟ್ ಥರ ಆದ್ರೂ ಕುಡಿಯೋಕ್ಕಾಗಲ್ಲ. ಪೌಡರ್ ಈ ಥರ ಬಂದಿರುತ್ತೆ. ದಿಸ್ ವಿಲ್ ಬಿ ಅವರ್ ವೆಯ್ಟ್ ಲಾಸ್ ಪೌಡರ್. ಸೊ ಯೂಶ್ವಲಿ ಎಲ್ಲರೂ ಕುಡಿಯೋ ಥರ ನಾನು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಟೀ ಸ್ಪೂನ್ ಅಲ್ಲ. ಸೊ 1 ಟೇಬಲ್ ಸ್ಪೂನ್ 1 ಫುಲ್ ಗ್ಲಾಸ್ ಆಫ್ ಬಿಸಿನೀರು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾರ್ಮ್ ವಾಟರ್, ಬಿಸಿ ನೀರು ಅಂದರೆ ಫುಲ್ಲು ಬಿಸಿನೀರಲ್ಲ, ವಾರ್ಮ್ ವಾಟರ್. ಇದನ್ನು ಹೀಗೆ ಇಂಟೇಕ್ ಮಾಡ್ಬೋದು. ಟೇಸ್ಟ್ ಮಾತ್ರ ನನ್ನ ಮೈಂಡ್ಸೆಟ್ ಇರೋರ್ಗೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೀಗೆ ಇರುತ್ತೆ ಅಲ್ಲ. ಟೇಸ್ಟ್ ಮಾತ್ರ ಒಂಥರ ಇರುತ್ತೆ, ಬಟ್ ತುಂಬ ಕೆಟ್ಟದಾಗೆಲ್ಲ ಏನಿರಲ್ಲ. ಸ್ಟಾರ್ಟಿಂಗಲ್ಲಿ 1-2-3 ಡೇಸ್ ಕಷ್ಟ ಆಗುತ್ತೆ, ಆಮೇಲೆ ಯೂಸ್ ಆಗಿಬಿಡ್ತೀರ ಅದಕ್ಕೆ. ಸೊ ನಾನು ಇನ್ನೊಂದು ಥರ ಕುಡಿಯೋದನ್ನು ಹೇಳ್ತೀನಿ. ಇನ್ನೊಂದು ಥರ ಅಂದರೆ ನಾನು ಕುಡಿಯೋದನ್ನು ಹೇಳ್ತೀನಿ. ಬಿಕಾಸ್ ನನಗೆ ಆ ಟೇಸ್ಟ್ಗೆ ಇಷ್ಟು ಫುಲ್ಲು ಗ್ಲಾಸು ಕುತ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಇರೋಲ್ಲ. ಮತ್ತು ನಾನು ಅದು ಅರ್ಧಕ್ಕೆ ಬಿಟ್ಬಿಡ್ತೀನಿ ಅಥವಾ 1/4 ಗ್ಲಾಸ್ ಕುಡಿದ್ಬಿಟ್ಟು ಬಿಟ್ಬಿಡ್ತೀನಿ. ನನಗೆ ಇದೊಂದು ಪ್ರಾಬ್ಲಮ್ಮು. ಸೊ ನಾನು ಅದನ್ನು ಆ ಥರ ತೊಗೊಳಲ್ಲ. ನಾನು ಹೆಂಗೆ ತೊಗೋತೀನಿ ಅಂದರೆ 1 ಟೇಬಲ್ ಸ್ಪೂನ್ ಆಫ್ ಪೌಡರು 1 ಟೀ ಗ್ಲಾಸಿಗೆ ಹಾಕ್ಕೋತೀನಿ. ನೋಡಿ ಈ ಥರ 1 ಟೀ ಗ್ಲಾಸಲ್ಲಿ ಹಾಕೋತೀನಿ 1 ಟೇಬಲ್ ಸ್ಪೂನ್ನ. ಸೊ ಅದಕ್ಕೇ ಇದು ಮುಳುಗೋಷ್ಟು ನೀರು, ಲೈಕ್ ಥರ ಸ್ಲೋರಿ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನಾರ್ಮಲ್ ವಾಟರ್, ಲೈಕ್ ನಾರ್ಮಲ್ ವಾಟರ್ ತಣ್ಣೀರಲ್ಲೇ
ಬಿಸಿನೀರು ಬೇಡ ಇದಕ್ಕೆ. ಬಿಸಿನೀರು ತೊಗೊಂಡ್ರೆ ಕುಡಿಯೋಕ್ಕಾಗಲ್ಲ, ಒಂಥರ ಆಗಿಬಿಡುತ್ತೆ. ಸೊ ನಾನು ಸ್ವಲ್ಪ ನೀರು ಹಾಕ್ಕೋತೀನಿ. ಕೆಳಗಡೆ ಪೇಸ್ಟ್ ಥರ ಇದೆ. ಸೊ ಈ ಥರ ಪೇಸ್ಟ್ ಥರ ಎಲ್ಲ ಇರೋದನ್ನು ತೆಗ್ದು ನೀರು ಥರ ಮಾಡ್ಕೊಳ್ಳೋಣ. ಇಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ. ಸೊ ನಾನು ಹೆಂಗೆ ಕುಡಿತೀನಿ ಅಂತ ಇಲ್ಲಿ ತೋರಿಸ್ತೀನಿ. ಈಗಂತೂ ಕುಡಿಯೋಕ್ಕಾಗಲ್ಲ, ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ. ನಾನು ಮಾರ್ನಿಂಗ್ ಟೈಮ್ ಅಷ್ಟೇ ಕುಡಿಯೋದು. ಆಲ್ರೆಡಿ ಲಂಚ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರ ನಾನೇನು ಮಾಡ್ತೀನಿ, ಒಂದು ಪೌಡರ್ ಹಾಕ್ಕೊಂಡು ತುಂಬ ಕಷ್ಟ ಆಗುತ್ತೆ ನನಗೆ. ಸಖತ್ ಘಾಟ್ ಹೊಡಿಯುತ್ತೆ ಅದು. ಸ್ಟಾರ್ಟಿಂಗ್ ಡೇಸಲ್ಲಿ ಘಾಟ್ ಹೊಡಿದು ವಾಮಿಟ್ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ನಾನು ತೊಗೊತೀನಿ. ಬಿಕಾಸ್ ನಾನು ವೆಯ್ಟ್ ಲಾಸ್ ಆಗಿರೋದು 3 kg ಏನು ವೆಯ್ಟ್ ಲಾಸ್ ಆಗಿದ್ದೀನಿ ಅದಿದೇ ಪೌಡರಿಂದ. ಅದು ನಾನು ಡಯೆಟ್ ಅಂತೂ ಕರೆಕ್ಟಾಗಿ ಮಾಡಿಲ್ಲ. ಸೊ 3 kg ಆಗ್ತಾನೆ ಡಯೆಟ್ ಅವ್ರು ಎಕ್ಸಸೈಸ್ ಕರೆಕ್ಟಾಗಿ ಮಾಡಿಲ್ಲ. ನಾನು 3 kg ಆಗಿದ್ದೀನಿ ಅಂದರೆ ಅದು ಇದರಿಂದಾನೆ. ಸೊ ನಾನು ಈ ಥರ ತೊಗೋತೀನಿ. ಅದು ವಾಂತಿ ಬರೋಂಗೆ ಆಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಫೈನ್. ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದು. ಸ್ವಲ್ಪ ಕಹಿಯಾಗೇ ಇರುತ್ತಂತ. ನಾನು ಈ ಪೌಡರ್ ಕುಡಿದೆ 56 ಇದ್ದಿದ್ದು 53ಗೆ ಬಂದಿದ್ದೀನಿ. ಇವಾಗ ಡಯೆಟ್ ಮಾಡಬೇಕು ಅಂತ ಇರೋರು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರೇ ಈ ಪೌಡರ್ ತೊಗೋಬೇಕು ಅನ್ನೋದು ಏನೆಲ್ಲ. ಯಾರು ಬೇಕಂದ್ರೂ ತೊಗೋಬೋದು. ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಈಗ ನೈಟ್ ಹೊತ್ತು ಒಬ್ಬೊಬ್ರಿಗೆ ಒಂದೊಂದು ಸತಿ ತೊಗೊಳಕ್ಕಾಗಲ್ಲ. ಲೈಕ್ ಜೀರಾ ವಾಟರ್ ಆಗಿರ್ಬೋದು, ಅಜ್ವೈನ್ ವಾಟರ್ ಆಗಿರ್ಬೋದು, ಒಂದೊಂದು ಸತಿ ತೊಗೊಳಕ್ಕಾಗಲ್ಲ. ಸೊ ಅವರೆಲ್ಲ ಮಾರ್ನಿಂಗ್ ಹೊತ್ತು ಇದನ್ನೇನಿದೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ನಾನು ಹೆಂಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಪೌಡರ್ ಕುಡಿತೀನಿ. ಸೊ ಹಂಗೆ ತೊಗೊಳ್ಳೋರು ತೊಗೋಬೋದು. ಒಂದು ಪೌಡರ್ ತೊಗೊಂಡಾದಮೇಲೆ ಒಂದು 1/2 hour ಬಿಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಲಂಚ್ ಅದು ಇದು ಎಲ್ಲ ನಾರ್ಮಲಾಗಿ ಮಾಡ್ಕೊಂಡು ಹೋಗಿ. ಈ ಪೌಡರ್ ಬೆನಿಫಿಟ್ಸ್ ಏನಂತ ನೋಡೋಣ. ಇಟ್ ಪ್ರಿವೆಂಟ್ಸ್ ಬ್ಲೋಟಿಂಗ್, ಗಟ್ ಫ್ರೆಂಡ್ಲಿ, ಸಪ್ರೆಸ್ ಅಪೆಟೈಟ್, ಪ್ರಿವೆಂಟ್ಸ್ ಅಸಿಡಿಟಿ ಆರ್ ಗ್ಯಾಸ್ಟ್ರಿಕ್. ಸೊ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರ್ಬೋದು ಅಥವಾ ಊಟ ಕಮ್ಮಿ ಮಾಡ್ತಾ ಇರ್ಬೋದು. ನಾವು ಏನೇ ಮಾಡಿದ್ರು ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೂ ಮುಂಚೆ ಈ ಪೌಡರ್ ತೊಗೊಳೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ಕು ಅಥವಾ ಹೊಟ್ಟೆ ಉರಿ ಆಗೋದು ಅಥವಾ ಬೇಗ ಹಸುವಾಗೋದು ಎಲ್ಲ ಏನೂ ಆಗಲ್ಲ. ಬಿಕಾಸ್ ಫ್ಲೆಕ್ಸ್ ಸೀಡ್ಸ್ ಇರುತ್ತೆ, ಹಸು ಕಮ್ಮಿ ಮಾಡುತ್ತೆ ಅದು. ಇದರಲ್ಲಿ ಜೀರಾ ಮತ್ತು ಫೆನಲ್ ಸೀಡ್ಸ್ ಅಂದರೆ ಸೋಂಪು ಯೂಸ್ ಮಾಡಿದ್ದೀವಿ. ಸೊ ಅದು ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಅಜ್ವೈನ್ ಯೂಸ್ ಮಾಡೋದ್ರಿಂದ ನಮಗೆ ಫ್ಯಾಟ್ ಕಟ್ ಅಥವಾ ಫ್ಯಾಟ್ ಬರ್ನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ನನ್ನ ವೆಯ್ಟ್ ಲಾಸ್ ಪೌಡರ್ ಸೀಕ್ರೆಟ್ ರೆಸಿಪಿ ಆಗಿತ್ತು. ಆದರೆ 14 days ಚಾಲೆಂಜ್ ಮಾಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಇನ್ಸ್ಟಾಲ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಮ್ಮ ಲವ್ ಸ್ಟೋರಿ ವ್ಲಾಗ್ ಒಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಲವ್ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದನ್ನು ಹೇಳೋಕ್ಕೆ ನನ್ನ ಗಂಡ ಇಲ್ಲ ಇವತ್ತು, ಸೊ ನಾನೇ ಹೇಳ್ತಾ ಇದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್.